ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ನಾನು ಮದುವೆ ಆಗೋದೇ ಬೇಡ, ನಾನೇನಾದ್ರೂ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ನಾನು ಮದುವೆ ಆಗೋದೇ ಬೇಡ, ನಾನೇನಾದರೂ ಸತ್ಯನ ಮುಚ್ಚಿಟ್ಟು ಮದುವೆ ಆದರೆ ಸ್ವಾರ್ಥಿ ಆಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಈ ಮದುವೆನ ಆಗಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಸೀತಾ ಅವರು ಡೋರ್ನ ಓಪನ್ ಮಾಡ್ದೇನೆ ಒಬ್ಬರೇ ಒಳಗಡೆ ಯೋಚನೆ ಮಾಡ್ತಾ ಅಳ್ತಾ ನಿಂತಿರ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಅವರು ಬಂದು ಯಾಕೆ ಲೇಟ್ ಆಗ್ತಿದೆ, ಇನ್ನು ಯಾಕೆ ಸೀತಾ ಬಂದಿಲ್ಲ ಅಂತ ಕೇಳ್ತಾರೆ. ಆಗ ಪ್ರಿಯ ಅವರು ನಾವು ಎಷ್ಟೇ ಕೂಗಿದ್ರು ಕರೆದ್ರು ಕೂಡ ಸೀತಾ ಡೋರ್ನ ಓಪನ್ ಮಾಡ್ತಿಲ್ಲ, ಏನು ಮಾತಾಡ್ತಿಲ್ಲ ಅಂತ ಭಾರ್ಗವಿಗೆ ಹೇಳ್ತಾರೆ. ನೀವು ಹೋಗಿ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸೀತಾ ಜೊತೆ ಭಾರ್ಗವಿಯವರು ಮಾತಾಡೋಕ್ಕೆ ಹೋಗ್ತಾರೆ. ಆಗ ಸೀತಾ ಅತ್ತೆ ನನಗೆ ತಾತನ ಜೊತೆ ಮಾತಾಡಿದೆ, ನನ್ನ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ದೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ, ಅದೇನೇ ಆದರೂ ಸರಿ ನಾನು ಮಾತ್ರ ಈ ಮದುವೆನ ಆಗಲ್ಲ, ಮೊದಲು ತಾತನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಭಾರ್ಗವಿ ಸರಿ ಆಯ್ತು ಅಂತ ಹೇಳಿ ಭಾರ್ಗವಿ ಸೂರಿಗೆ ಸಿಹಿ ಬಗ್ಗೆ ಸೀತಾ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಆಗ ಸೂರಿ ಸಿಹಿ ಮಗು ಬಗ್ಗೆ ಅಂತ ಅಂದ್ಕೊಂಡು ಸೀತಾ ಹತ್ರ ಬಂದು ಸಮಾಧಾನ ಮಾಡಿ ಮದುವೆಗೆ ಒಪ್ಪಿಸ್ತಾರೆ. ಸೀತಾ ಅವರು ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿರೋ ವಿಷಯದ ಬಗ್ಗೆನೇ ತಾತ ಮಾತಾಡ್ತಾ ಇರೋದು ಅಂತ ಅಂದ್ಕೊಂಡು ಮದುವೆಗೆ ಒಪ್ಕೊಳ್ತಾರೆ. ಆಗ ಸೀತಾನ ಮಂಟಪಕ್ಕೆ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಆಗ ಪುರೋಹಿತರು ಎಲ್ಲ ಮಂತ್ರನ ಹೇಳಿ ಗಟ್ಟಿಮೇಳ ಗಟ್ಟಿಮೇಳ ಅಂತ ಹೇಳ್ತಾರೆ. ಆಗ ರಾಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಸೀತಾಗೆ ತಾಳಿನ ಕಟ್ಬಿಡ್ತಾರೆ. ತಾಳಿ ಕಟ್ಟೋ ಸಮಯದಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಅಕ್ಷತೆನ ಸೀತಾ ಮತ್ತೆ ರಾಮ್ಗೆ ಹಾಕ್ತಾರೆ. ಆ ನೂಕಾಟದಲ್ಲಿ ಸಿಹಿ ಹಿಂದೆ ಉಳ್ಕೊಂಡ್ಬಿಡ್ತಾಳೆ. ಆಗ ಸಿಹಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ತುಂಬಾನೇ ಅಳ್ತಾ ನಿಂತಿರ್ತಾಳೆ. ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಸಪ್ತಪದಿನ ತುಳಿತಾರೆ. ಇನ್ನ ಕೊನೆ ಸಪ್ತಪದಿ ಮಾತ್ರ ಉಳಿದಿರುತ್ತೆ. ಆಗ ರಾಮು ಸಿಹಿ ಪುಟ ಬಾಯಿಲಿ ಅಂತ ಕರೀತಾರೆ. ಆಗ ಸಿಹಿಗೆ ತುಂಬಾನೇ ಖುಷಿ ಆಗುತ್ತೆ. ಎಲ್ಲರೂ ಮಧ್ಯೆನೆ ಸಿಹಿ ಓಡೋಡಿ ಬರ್ತಾಳೆ. ಆಗ ರಾಮು ನಾನು ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಸಿಹಿನೇ ನನ್ನ ಮಗಳು, ನಾನೇ ನಿನ್ನ ಅಪ್ಪ ಪುಟ ಅಂತ ಸಿಹಿಗೆ ಹೇಳ್ತಾರೆ. ಆಗ ಸೀತಾಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ರಾಮು ಸಿಹಿನ ಪ್ರೀತಿಯಿಂದ ಎತ್ಕೊಳ್ತಾರೆ. ಆಗ ಸಿಹಿ ಅವಳಿಗೆ ಆಗ್ತಿರೋ ಖುಷಿಗೆ ರಾಮ್ಗೆ ಮುತ್ತನ್ನ ಕೊಟ್ಟು ಅಪ್ಪ ಅಂತ ಕೂಗ್ತಾಳೆ. 8ನೇ ಸುತ್ತಿನ ಸಪ್ತಪದಿನ ಸಿಹಿ ಜೊತೆಗೆ ಅಂತ ರಾಮ್ ಹೇಳ್ತಾ ಸಿಹಿನ ಕರ್ಕೊಂಡು ಸೀತಾ ಜೊತೆಗೆ ಸಪ್ತಪದಿನ ತುಳಿತಾರೆ. ಆಗ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಆದರೆ ಭಾರ್ಗವಿ ಮಾತ್ರ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ. ಇನ್ನು ಮುಂದೆ ನಿನ್ನ ಸೀತಮ್ಮ ರಾಮನ್ ಜೊತೆ ಮಾತ್ರ ಇರ್ತಾಳೆ ಅಂತ ಹೇಳ್ತಾರೆ. ಸಿಹಿನ ಸೀತಾಳಿಂದ ದೂರ ಮಾಡಬೇಕು ಅಂತ ಭಾರ್ಗವಿ ಪ್ಲಾನ್ ಮಾಡಿದಾಳೆ. ಒಟ್ನಲ್ಲಿ ಇಲ್ಲಿ ಕೊನೆಗೂ ಸೀತಾ ಮತ್ತೆ ರಾಮ್ ಮದುವೆ ಮುಗಿಯುತ್ತೆ. ಮತ್ತೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಬುಧವಾರದ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.